ಓ ಈ ಮುದುಕಿ ಇಲ್ಲೇ ದಾರಿಗೆ ಹೋಗಣೈತೆ. ನಾನು ನಮ್ಮ ಅತ್ತೆಗೆ ಹೇಳ್ಬಿಟ್ಟು ನಮ್ಮಮ್ಮಗೆ ಆಗಿರೋ ಅನ್ಯಾಯ, ಆ ಮಲ್ಲಿ ಮಾಡ್ತಿರೋ ಕುತಂತ್ರದ ಬಗ್ಗೆ ಎಲ್ಲ ಹೇಳಿ ಹೋಗೋಣ ಅಂತನ ಬಂದ್ರೆ ಅಯ್ಯ ದಾರಿಗೆ ಒಳ್ಳೆ ಶನಿ ಕುತ್ಕೊಳಕ್ಕೆ ಹೋಗ್ಕಣೈತಿ ಈ ಮುದುಕಿ. ಯಾಕೆ ನೇತ್ರ ನಾನು ನೋಡಿ ಅಲ್ಲೇ ನಿಂತ್ಕೊಂತಾ ಇದ್ಯಾ? ಬಾ, ಪರವಾಗಿಲ್ಲ. ನಾನೇನು ಹುಲಿನೋ ಸಿಂಹನೋ ಅಲ್ಲ ನೀನೇನು ತಿನ್ನಕ್ಕೆ. ಅಲ್ಲ ಅಪ್ರೂಪಕ್ಕೆ ನಮ್ಮೂರಿಗೆ ಬಂದಿದ್ಯಾ, ನಾನು ನೋಡಿ ಅಲ್ಲೇ ನಿಂತ್ಕೊಂತಾ ಇದೆಯಲ್ಲಿ. ಬಾ ಬಾ. ಅಯ್ಯೋ ಏನೂ ಇಲ್ಲ ಅಜ್ಜಿ, ಅದು ಅತ್ತೆನ ಮಾತಾಡ್ಸ್ಕೊಂಡು ಹಂಗೆ ಗೃಹ ಪ್ರವೇಶಕ್ಕೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ನಾವು ಹೊಸ ಮನೆ ಕಟ್ಟಿದೀವಿ, ನೀನು ಬಾ ನಮ್ಮ ಮನೆ ನೋಡ್ಕೊಂಬರಿವಿ ಅಂತೆ ಊಟ ಮಾಡ್ಕೊಂಡು. ಹೌದೇನು? ಒಳ್ಳೇದಾಗ್ಲಮ್ಮ. ಸದ್ಯ ಹೊಸ ಮನೆ ಕಟ್ಸಿದ್ಯಲ್ಲ. ನಿಮ್ಮ ಅಪ್ಪಯ್ಯ ಅಂತೆ ದುಡ್ಡು ಕೊಟ್ರ ನಿನಗೆ ಮನೆ ಕಟ್ಟಕ್ಕೆ? ಹೌದಜ್ಜಿ, ಏನ್ ಮಾಡೋದು, ನನ್ನ ಗಂಡನ ಮನೆಗೆ ಅಷ್ಟು ಸಿರಿವಂತರಲ್ವಲ್ಲ, ಮನೆ ಕಟ್ಕೊಳ್ಳೋ ಅಷ್ಟು ದುಡ್ಡು ಸಂಪಾದನೆ ಮಾಡಲ್ಲ. ಏನೋ ನಮ್ಮ ಜೀವನಕ್ಕೆ ಆಗೋಷ್ಟು ನನ್ನ ಗಂಡ ಟ್ಯಾಕ್ಟರ್ ದುಡಿತಾನೆ. ಒಂದು ಎಮ್ಮೆ ಐತೆ, ಅದನ್ನ ನಮ್ಮ ನೋಡ್ಕೊಂತಾರೆ, ಹಾಲು ಕರಿತೀವಿ, ಒಂದಿಷ್ಟ ಅವ್ರಿಗೂ ಒಯ್ತೀವಿ, ಒಂದಿಷ್ಟು ದುಡ್ಡು ಆಗುತ್ತೆ. ಆದ್ರೆ ಮನೆ ಕಟ್ಟೋಷ್ಟು ದುಡ್ಡು ನಮಗೆ ಎಲ್ಲಿಂದ ಬರಬೇಕು ಹೇಳು? ಏನೋ ಒಂದು ಎಕರೆ ಜಮೀನು ಐತೆ, ಅದು ಖಾಲಿ ಜಮೀನು, ನೀರಿಲ್ಲ ಏನೂ ಇಲ್ಲ. ಯಾವಾಗಲೂ ಮಳೆ ಪಳೆ ಬಂದಾಗ ಯಾತನ ಬಿತ್ತುತ್ತಾರೆ, ಚೆಲ್ತಾರೆ, ಇಲ್ಲ ರಾಗಿನ ಪಾಗಿನ ಅಷ್ಟೇನೆ. ಅದ್ ಸರಿ, ಇನ್ನೂ ಹೋಗಿಲ್ಲ ನೀನು? ನಾನಾ ಎಲ್ಲಿಗೆ ಹೋಗ್ಬೇಕೆ? ಯಾಕೆ? ಅಯ್ಯೋ ಅದಕ್ಕೆ ಕನ್ಸಿಟ್ ಮಾಡ್ಕಂತೆ ಅಜ್ಜಿ. ಅಜ್ಜಿ ಸುಮ್ನೆ ತಮಾಷೆ ಕೇಳಿದ್ದು. ನೀನು ಸೀರಿಯಸ್ ಅನ್ಕೋಬಿಟ್ಟ, ತಮಾಷೆ ಮಾಡ್ದೆ ಅಷ್ಟೇನೆ. ಜಾಸ್ತಿ ದಿನ ಆಯ್ತಲ್ವಾ ನೀನ್ ನೋಡಿ, ಅದಕ್ಕೆ. ಹೌದಾ, ಸರಿ ಸರಿ ಆಯ್ತು. ಅಲ್ಲ ನೀನು ಅವಾಗ್ಲೇನೆ ಸತ್ತೋದ್ಲು ಅಂತ ಹೇಳ್ತಿದ್ರು ಯಾರನ, ಮತ್ತೆ ಯಾವಾಗ ಬಂದೆ ಭೂಮಿ ಮೇಕೆ? ನಾನ್ಯಾವಾಗ ಹೋಗಿದ್ದೆ? ನಾನ್ಯಾವಾಗ ಸತ್ತೋಗಿದ್ದೆ? ಅಯ್ಯೋ ಅದಕ್ಕೆ ಯಾಕೆ ಹಂಗೆ ಬಾಯ್ಬಿಡ್ತಾ ಇದೀಯಾ? ನಾನು ಸುಮ್ಮನೆ ತಮಾಷೆ ಮಾಡಿದ್ದು ನಿನ್ನ ರೇಗ್ಸಕ್ಕೆ, ಅಷ್ಟೇನೆ. ಇಲ್ಲ ಮತ್ಕಿ, ನಾನೇನು ತಮಾಷೆ ಮಾಡಿದ್ರೆ ನೋಡ್ದ ನನ್ನ ಸತ್ತೋಗಿದ್ದೆ, ಯಾವಾಗ ಬಂದೆ ತಿರ್ಗಾ ಅಂತ ಕೇಳ್ತಿರಲ್ಲ. ಬಾ ಒಳಗೆ ಹೋಗೋಣ ಬಾ. ಬಾರಿ ಇದ್ದಾಳೆ ಈ ಮುದುಕಿ. ಅದಕ್ಕೆ ಮತ್ತೆ ನಮ್ಮ ಅತ್ತೆ ಕೈಲಿ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಈ ಮುದುಕಿನ. ಜಯಮ್ಮ ಜಯಮ್ಮ ಬಾರಿ ಜಲ್ದಿ, ನೀನ್ ಸೊಸೆ ಬಂದವಳೆ. ನಾನು ಸೊಸೆ ಮಕಾನ, ಅವ್ರ ಮಕಾನ ದಿನ ನೋಡ್ತಲೇ ಇದ್ದೀನಲ್ಲ, ದಿನ ಬೆಳಗಾದ್ರೆ ಅವ್ರ ಮಕಾನೇ ನೋಡ್ತೀನಲ್ಲ. ಇವತ್ತೇನು ವಿಶೇಷ? ಸೊಸೆ ಮಕ ಬಂದವಳೆ, ಸೊಸೆ ಬಂದವಳೆ ನೋಡ್ಬಾ ಅಂತಿದ್ಯಾ? ನಿನ್ ಸೊಸೆ ಅಂದ್ರೆ ನಿನ್ ಮಗನ ಹೆಂಡತಿ ಅಲ್ವೇ? ನಿಮ್ಮ ಅಣ್ಣನ ಮಗಳು. ಹೌದಾ, ನಮ್ಮ ಅಣ್ಣನ ಮಗಳ ನೇತ್ರನ? ನೇತ್ರ ಯಾವಾಗ ಬಂದೆ? ಅಯ್ಯೋ ನಾನು ಮಂಜಿನೋ ಶ್ರೀದೇವಿನೋ ಬಂದೇವ್ರೇನೋ ಅತ್ತಿ ಹೇಳ್ತೈತೆ, ನಮ್ಮ ಅತ್ತೆ ಅಂತ ಅನ್ಕಂಡೆ. ಕೂಕಳೆ ಬಾರಿ ನೇತ್ರ, ಚೆನ್ನಾಗಿದ್ದೀಯೇನೆ? ಮಕ್ಕಳು ಚೆನ್ನಾಗಿದಾವ? ಏನು ಇದ್ಕಿದ್ದಂಗೆ ಬಂದ್ಬಿಟ್ಟಿದ್ಯಾ? ಮನೆ ಎಲ್ಲಿವರೆಗೂ ಬಂತು? ಆಯ್ತಾ ಎಲ್ಲನಾ? ಮೂವತ್ತೆ ಆಯ್ತು, ಎಲ್ಲ ಮನೆ ಕಂಪ್ಲೀಟ್ ಆಯ್ತು. ಇನ್ನೇನು ಗೃಹ ಪ್ರವೇಶ ಈ ಬರೋ ಭಾನುವಾರ, ಅದಕ್ಕೆ ಕರೆದೋಗೋಣ ಅಂತ ಬಂದಿದ್ದೆ. ಎಲ್ಲರೂ ತಪ್ಪದೆ ಬರ್ಬೇಕು, ನೀನು, ಮಾವ, ರವಿ, ಸುಂದ್ರ, ಎಲ್ಲರೂ ಬರ್ರಿ. ನಾನ್ ಬರೋದ್ ಬೇಡ್ವೇನೆ ನೇತ್ರ? ನೀನು ಬಾರಜ್ಜಿ, ಬಾ. ಸರಿ ಅಮ್ಮ, ನಾವಿನ್ನೇನ್ ಬರೋಣ, ನಿಮ್ಮ ಅತ್ತೆ ನಿಮ್ಮ ಮಾವ ಬರ್ತಾರೆ ತಗ. ಕಳೆ ನೇತ್ರ ಕುತ್ಕ. ಸರಿ ಅಮ್ಮ, ನೀವು ಮಾತಾಡ್ರಿ, ನಾನು ಇಲ್ಲೇ ಹೊರಕ್ಕೆ ಹೋಗ್ಬರ್ತೀನಿ. ನೇತ್ರ ಹೆಂಗ ತುಂಬಾ ಸಂತೋಷ ಆಯ್ತು ಕಣೆ. ಅಲ್ಲ ಕಣೆ, ಅಲ್ಲಿ ನಿಮ್ಮ ಅಪ್ಪ ಇನ್ನು ಅಮ್ಮ ಇನ್ನು ಎಲ್ಲನ ಕರೆದ್ ಬಂದೆ, ಅಲ್ಲೇ ಹೋಗಿದ್ದೆ ಅವ್ರ ಊರಿಗೆ? ಹೋಗಿದ್ದು ಆಯ್ತು, ಕರೆದಿದ್ದು ಆಯ್ತು, ಮಕ್ಕಕ್ಕೆ ಉಗಿಸ್ಕೊಂಡ್ ಬಂದಿದ್ದು ಆಯ್ತು ಬಿಡತ್ತೆ. ಯಾಕೆ ಏನಾಯ್ತು? ಉಗಿಸ್ಕೊಂಡ್ ಬಂದೆ ಅಂದ್ರೆ ಯಾರು ಉಗಿದ್ರು ನಿನ್ನ? ಏನಾಯ್ತು? ಎಲ್ಲನ ಮಲ್ಲಿದಾಳಲ್ಲ ಅವಳಿಂದಾನೆ. ಅವಳಿಂದನ ನಮ್ಮಮ್ಮ ಇವತ್ತು ಬೇಜಾರ್ ಮಾಡ್ಕೊಂಡು ಊಟನೂ ಮಾಡದೆ ಸುಮ್ಮನೆ ಕೂತ್ಕೊಂಡೈತೆ. ಅದಕ್ಕೆಲ್ಲ ಕಾರಣ ಮಲ್ಲಿನೇ. ಮಲ್ಲಿನ ಅವಳೇನ್ ಮಾಡಿದ್ಲು? ಏನ್ ಮಾಡಿದ್ಲು ಅಂತ ಕೇಳ್ತೀಯ? ನಮ್ಮನೆ ಮರ್ಯಾದಿನ 3 ಕಾಸಿಗೆ ಹರಾಜ್ ಹಾಕ್ಯವಳೆ. ಆ ದೇವಮ್ಮ ಅವಳು ಸೂಜಿ ಅಂಬಳ ಇದ್ದಾಳಲ್ಲ ಅವಳು ಉಪ್ಪಿನಕಾಯಿ ಮಾಡ್ತಿದ್ಲಂತೆ ಆ ಸೀತನ್ ಕರ್ಕೊಂಡು. ಆದ್ರೆ ಆ ಸೀತಾಗೆ ಏನೋ ಆ ದುರ್ಗಮ್ಮ ಬೇಡ ಅಂತ ಹೇಳಿದ್ಲಂತೆ. ಉಪ್ಪಿನಕಾಯಿ ಮಾಡೋರು ಯಾರು ಇಲ್ಲ ಅಂತ ನಮ್ಮ ಅಣ್ಣಯ್ಯ ಆ ಮಲ್ಲಿನ ಕಳ್ಸವನಿ. ಅವಳು ನಮ್ಮಮ್ಮಗೆ ಸುಳ್ಳು ಹೇಳಿ ಏನೋ ಕಸ ಗುಡ್ಸಕ್ ಹೋಗ್ತೀನಿ ಅಂತ ನಾ ಸುಳ್ಳು ಹೇಳುವದ್ಲಂತೆ ಆ ಮಲ್ಲಿ. ಅದಕ್ಕೆ ನಮ್ಮಮ್ಮಯ್ಯ ಅವಳನ್ನ ಸರಿಯಾಗಿ ಬೈತಂತೆ. ಅಣ್ಣ ಇನ್ನೂ ಅಷ್ಟೇನೆ ಸರಿಯಾಗಿ ಬೈದು ಇವಾಗ ಅವರಿಬ್ರ ಜೊತೆಲೂ ಮಾತಾಡ್ತಾನೆ ಇಲ್ಲ. ನಾನು ಅದಕ್ಕೆ ಯಾಕೆ ಹಿಂಗ್ ಮಾಡಿದ್ರಿ ಅಂತನ ನಾನ್ ಬೈತಿದ್ದೆ. ಆದ್ರೆ ಏನ್ ಮಾಡೋದು, ಅಪ್ಪ ಬಂದು ನನ್ನೇ ಬೈತು. ನಾನೇ ಬೈಸ್ಕೊಂಡು ಅದೇ ಬಂದೆ ಬೇಜಾರ್ ಮಾಡ್ಕೊಂಡು. ಹಂಗೂ ಇಲ್ಲಿಗೆ ಬರೋದು ಇನ್ನೇನು ಅಂತ ಅನ್ಕೊಂಡೆ, ಆದ್ರೆ ನೀನ್ ಕರ್ದು ಹೋಗ್ಬೇಕಲ್ಲ, ಅದಕ್ಕೋಸ್ಕರ ಹಿಂಗೆ ಕರ್ದು ಹೋಗೋಣ ಅಂತ ಬಂದೆ. ಬಾರತ್ತೆ ನೀನಾದ್ರೂ, ಅಪ್ಪಯ್ಯ ಅಮ್ಮಯ್ಯ ಬರ್ತಾರೋ ಇಲ್ವೋ ಗೊತ್ತಿಲ್ಲ. ಹೌದೇನೇ ನೇತ್ರ, ಹಂಗೆಲ್ಲ ಆಯ್ತಾ? ಅಯ್ಯೋ ಅಲ್ಲ ಮಲ್ಲಿ ನೋಡು ಎಂತ ಕೆಲಸ ಮಾಡ್ಯವಳೆ. ಅವಳಿಗೆ ಯಾಕೆ ಬೇಕು ಆ ಉಪ್ಪಿನಕಾಯಿ ಮಾಡೋ ಸುದ್ದಿ ಎಲ್ಲನ? ಸರಿಯಾಗಿ ಹೋಗಿಬೇಕಾಯ್ತು. ಮೊದ್ಲು ಆ ರಾಜನ ಬುದ್ಧಿ ಇಲ್ಲ. ಅವಳನ್ನ ಅವ್ನ ಯಾಕೆ ಕಳ್ಸಕ್ ಹೋಗಿದ್ದ? ಅಲ್ಲ ಸಣ್ಣ ಹುಡುಗ ಬೇರೆ ಐತಿ, ಅದನ್ನ ಎಲ್ಲಿ ಬಿಟ್ಟು ಹೋಗ್ತಿದ್ಲಂತೆ. ನಿಮ್ಮ ಅಮ್ಮಗೆ ಯಾಕೆ ಸುಳ್ಳು ಹೇಳಿ ಅದ್ ಹೆಂಗ್ ಗೊತ್ತಾಯ್ತಂತೆ ತಿರ್ಗಾ? ಗೊತ್ತಾಗದೆ ಇರುತ್ತೆ ಮತ್ತೆ, ಒಂದೇ ಊರಲ್ಲಿ ಇದ್ದಾರೆ ಅಂದ್ಮೇಲೆ ಎಷ್ಟು ದಿನ ಅಂತೇಳಿ ಅಮರ್ಸಕ್ಕಾಗುತ್ತೆ? ಒಂದ್ 4 ದಿವಸ ಓದ್ಲಂತೆ, ಇನ್ನೂ 4 ದಿವಸ ಇತ್ತಂತೆ ಕೆಲಸ. ಅವಾಗ ಅಮ್ಮಗೆ ಎಲ್ಲ ಗೊತ್ತಾಗೈತಿ.
ನೀನು ಇನ್ನೇನು ಹೇಳ್ದಲ್ಲ ನಿಮ್ಮ ಅಪ್ಪಯ್ಯ ಬಂದು ನಿನ್ ಬೈದ್ನ ಯಾಕೆ ಏನಕ್ಕೆ ನೀನು ಬೈದಿದ್ದು? ಬೈಯಂಗಿದ್ರೆ ಆ ರಾಜನನ್ನು ಮತ್ತೆ ಮಲ್ಲಿನೂ ಬೈಬೇಕಿತ್ತು ತಾನೆ ನಿಮ್ಮ ಅಪ್ಪಯ್ಯ. ಅಯ್ಯೋ ಅಪ್ಪಯ್ಯನು ಅವ್ರ ಕಡೆ ಕಲ್ವೇನತ್ತೆ. ಅಪ್ಪಗೆ ಆ ದೇವಮ್ಮನ್ ಕಂಡ್ರೆ ತುಂಬಾ ಪ್ರೀತಿ. ಅವ್ರ ಮೈಗೆ ಕಷ್ಟ ಬಂದೈತೆ ಅಂದ್ರೆ ಮಲ್ಲಿ ಸಹಾಯ ಮಾಡಿರೋದು ಒಳ್ಳೇದೇ ಅನ್ನಂಗ್ ಆಗೈತೆ ಅಪ್ಪಗೆ. ಅದಕ್ಕೆ ನಾನು ಆ ಅಮ್ಮನ ಅವಳು ಇವಳು ಅಂತ ಮಾತಾಡಿದ್ಕೆ ಸಿಟ್ಟು ಬಂದು ನನ್ನ ಕಪಾಳಕ್ಕೆ ಬಾರಿಸ್ತಿ ನೋಡು ಅಂತ ಹೇಳಿ ಬೈದು, ನೀನು ಹೆಣ್ಮಗಳು ಹೆಂಗಿರ್ಬೇಕು ಹಂಗಿರ್ಬೇಕು, ತವ್ರ ಮನೆಗೆ ಬಂದ್ಮೇಲೆ ನಿನ್ಗೆ ಯಾಕೆ ನಮ್ಮನೆ ಸಮಸ್ಯೆ ಬಗ್ಗೆ ನೀನ್ ಯಾಕೆ ತಲೆ ಕೆಡ್ಸ್ಕೊಂತೀಯ, ನಿನ್ ಕೆಲಸ ಎಷ್ಟೈತೆ ಅಷ್ಟು ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಅಂತ ಅಂದ್ಬಿಡ್ತು ಅತ್ತೆ. ನನಗಂತೂ ಏನ್ ಮಾಡೋದು ಅಂತಾನೆ ಗೊತ್ತಾಗದೆ ಅಲ್ಲಿಂದ ನಾ ಅದೇ ಬಂದ್ಬಿಟ್ಟೆ. ಏನೇ ಆಗ್ಲಿ ಬಿಡಮ್ಮ, ನಿಮ್ಮ ಅಪ್ಪಂದು ತಪ್ಪೇನೆ ಅಲ್ಲ. ತಪ್ಪು ಮಾಡಿರೋದು ರಾಜನು ಮಲ್ಲಿ, ನಿನ್ಯಾಕೆ ಬೈಬೇಕು? ಅಲ್ಲ ಆ ಮಗಳನ್ನ ಯಾರಾದ್ರೂ ಬೈದು ಕಳಿಸ್ತಾರ ಗೃಹ ಪ್ರವೇಶಕ್ಕಂತನ ಕರಿಯಕ್ ಹೋದವಳ? ಛೇ, ನೀನಾಗತ್ತೆ ಹಂಗೆ ಬಂದಿದ್ಯಾ, ನಾನಾಗತ್ತೆ ಬೈದೆ ಬತ್ತಿದ್ದೆ ಇನ್ನೊಂದ್ಸಲ ಈ ಮನೆ ಕಡೆಗೆ ಬರಲ್ಲ ಅಂತಾನ. ಏನ್ ಮಾಡೋದತ್ತೆ, ನಮ್ಮ ಮನೆ ಕಡೆ ನನ್ನ ಗಂಡನ ಮನೆ ಕಡೆ ಹಂಗಿಲ್ವಲ್ಲ, ನನ್ನ ತವ್ರ ಮನೆಗೆ ಹೋಗ್ಲೇಬೇಕು. ಇಲ್ಲಾಂದ್ರೆ ಕಷ್ಟಕ್ಕೆ ಯಾರು ಆಗಲ್ಲ ನನಗೆ. ಅದಕ್ಕೆ ಅತ್ತ ಇನ್ನೇನ್ ಮಾಡೋದು ಅಂತ ಬೇಜಾರು ಮಾಡ್ಕೊಂಡು ಅದೇ ಬಂದೆ. ಯಾರು ಬರಬೇಡಿ ಗೃಹ ಪ್ರವೇಶಕ್ಕೆ ಅಂತ ಹೇಳಿ. ಅಪ್ಪ ಹೆಂಗೋ ಸಮಾಧಾನ ಮಾಡ್ಕೊಂಡು ನಾವು ಬತ್ತಿ ಅಂತ ಹೇಳ್ತು. ನಾನು ಅದೇ ಬಂದೆ, ಏನು ಕೇಳಿಸ್ಕೊಂಬ್ಲಿಲ್ಲ. ಮಲ್ಲಿ ಉಂಡೋಗಿ ಅಂತೆ ಅಂತಂತಾಳೆ. ಮಳ್ಳಿ ಮಂಚಕ್ಕೆ ಕಾಲಿಸ್ತಾನೆ 3 ಮತ್ತೊಂದು ಅಂತಾನೆ. ಹೌದೇ ನಿನ್ನ ಹತ್ರ ಹೋಗ್ಲಿ ಬಿಡು, ಬೇಜಾರು ಮಾಡ್ಕೋಬೇಡ. ಇವತ್ತು ಇದ್ದು ನಾಳೆ ಹೋಗು. ಏನ್ ನೇತ್ರ ಯಾವಾಗ ಬಂದೆ? ಈಗ ಸ್ವಲ್ಪ ತಾಯ್ತು ಕಣೆ ಶ್ರೀದೇವಿ. ನೀವಿಬ್ರು ಎಲ್ಗೆ ಹೋಗಿದ್ರಿ? ನಾವು ಸುಮ್ಮನೆ ಇನ್ನೇನೆಲ್ಲ ಕೆಲಸ ಆಗಿತ್ತಲ್ವಾ, ಹೊಲ್ದಕ್ಕೆ ಹೋಗ್ಬರೋಣ ಅಂತ ಹೋಗಿದ್ವಿ. ಹೊಲ್ದಕ್ಕೆ ಹೋಗಿ ಎಣ್ಣೆ ಕುಡ್ದು ಹೊಲ ಎಲ್ಲ ನೋಡ್ಕೊಂಡು ಬಂದ್ವಿ. ಹೌದಾ, ಸರಿ ಆಯ್ತು. ನೀನೇನು ಬಸ್ರಿ ಅಂತೆ? ಹೌದು ನೇತ್ರ. ನಿನ್ಗೆ ಯಾರು ಹೇಳಿದ್ರು? ವಿಷಯ ಗೊತ್ತಾಗುತ್ತೆ, ಒಬ್ರಿಂದ ಒಬ್ರಿಗೆ ಯಾರ ಹಿಂಗೆ ಹೇಳಿದ್ರು, ಅದಕ್ಕೆ ಕೇಳಿದೆ. ಏನಮ್ಮ ಮಂಜಿ, ಏನು ಇತ್ತೀಚೆಗೆ ನಿಂದ ಯಾಕೋ ಜಾಸ್ತಿ ಆಗ್ತಿದ್ಯಂತೆ. ನಮ್ಮ ರಾಣಿಗೂ ನಮ್ಮ ಅತ್ತೆಗೂ ಒಂದ್ ಸ್ವಲ್ಪನೂ ಮರ್ಯಾದಿನೇ ಕೊಡಲ್ವಂತೆ ನೀನು. ಈ ಶ್ರೀದೇವಿ ಜೊತೆ ಸೇರ್ಕೊಂಡು ನಾವೇನ್ ಮರ್ಯಾದೆ ಕೊಡಲ್ಲ? ಅಯ್ಯೋ, ಅವ್ರ ಮರ್ಯಾದೆ ಕೊಟ್ರೆ ನಾವು ಮರ್ಯಾದೆ ಕೊಟ್ಟೆ ಕೊಡ್ತೀವಕ್ಕ. ನೀನು ದೊಡ್ಡವ್ರಿಗೆ ಮರ್ಯಾದೆ ಕೊಡ್ಬೇಕು ಕಣೆ ಮಂಜಿ. ಶ್ರೀದೇವಿ, ನೀನು ಏನೇನೋ ಹೇಳಿ ಇಲ್ದೇ ಇರೋದೆಲ್ಲ ತಲೆ ಕೆಡಿಸಿ ನಮ್ಮ ಅತ್ತೆಗೂ ರಾಣಿಗೂ ಅವಮಾನ ಮಾಡಬೇಡಿ ತವ್ರ ಮನೆಗೆ. ಗೊತ್ತಾಯ್ತಾ? ನಮ್ದು ಗೃಹ ಪ್ರವೇಶ ಐತೆ ಈ ಬರ ಭಾನುವಾರ, ಅದಕ್ಕೆ ಎಲ್ರಿಗೂ ಹೇಳೋಗೋಣ ಅಂತ ಬಂದಿದೀವಿ. ಬನ್ರಿ, ನಮ್ಮ ಮನೆ ನೋಡ್ಕೊಂಡು ಊಟ ಮಾಡ್ಕೊಂಡು ಬರೀವ್ರಂತೆ ನೀವುನು ನಮ್ಮ ಅತ್ತೆ ಜೊತೆಗೆ. ಹೌದಾಕ, ಹೊಸ ಮನೆ ಕಟ್ಸಿದ್ದೀರಾ? ತುಂಬಾ ಸಂತೋಷ. ನೀವು ನನ್ನ ಮದುವೆ ಆದಾಗಿಂದ ಈ ಮನೆ ಕಡೆಗೆ ಬಂದೇ ಇರಲಿಲ್ಲ. ಹೆಂಗೋ ಇವತ್ತು ಬಂದಿದ್ದೀರಲ್ಲ, ನಿಮ್ಮ ನೋಡಿ ಖುಷಿ ಆಯ್ತು. ಹೌದಾ, ಸರಿ ಆಯ್ತು ಬಿಡು. ಹಂಗೆ ಮತ್ತೆ ಒಳ್ಳೆಯವರು ಯಾವಾಗ್ಲೂ ಕಣ್ಣಿಗೆ ಕಾಣಿಸಲ್ಲ, ಅವಾಗವಾಗ ಕಾಣಿಸ್ತಾ ಇರ್ತಾರೆ. ಅವಾಗ ಭಯ ಭಕ್ತಿಯಿಂದ ನಾನು ನಡ್ಕೋಬೇಕು. ನೀನೇನ್ ದೇವ್ರ ನೇತ್ರ ಭಯ ಭಕ್ತಿಯಿಂದ ಮಾಡ್ಕೊಳಕ್ಕೆ, ಅಥವಾ ನೀನೇನು ಅಥವಾ ಪ್ರಾಣಿನ ಎದುರ್ಕೊಳಕ್ಕೆ? ಶ್ರೀದೇವಿ ಹೋಗೆ, ನಮ್ಮ ನೇತ್ರ ಬಂದವಳೆ, ಅವಳಿಗೇನಾದ್ರೂ ಬಿಸಿ ಬಿಸಿಯಾಗಿ ಅಡಿಗೆ ಮಾಡ್ಕೊಂಬ ಹೋಗು. ಊಟ ಮಾಡ್ತಾಳ ಅವಳು ಇವಾಗ. ಬಿಸಿ ಬಿಸಿಯಾಗ ಏನ್ ಮಾಡ್ಲತ್ತೆ? ಏನ್ ಮಾಡ್ಲಿ ನೇತ್ರ, ಏನ್ ಇಷ್ಟ ನಿನ್ಗೆ? ಏನೋ ಒಂದು ತಗೊಂಬರೋಗ್ರಿ. ಊಟ ಮಾಡ್ಕೊಂಡು ನಾನು ಹೋಗ್ಬೇಕು ಬೇಗ. ಇರು ನೇತ್ರ, ಹೋಗುವಂತೆ. ಊಟ ಮಾಡ್ಕೊಂಡು ನಿಧಾನಕ್ಕೆ ಚಿಕನ್ ತಗೊಂಬತ್ತೀವಿ, ಚಿಕನ್ ತಿಂದು ಹೋಗುವಂತೆ. ಇರು, ನಾನು ಅಡಿಗೆ ಮಾಡ್ಕೊಬತ್ತೀನಿ. ಚಿಕನ್ ಬೇಡ, ಪಕ್ಕನೂ ಬೇಡ ಅತ್ತೆ, ನಾನು ಹೋಗ್ಬೇಕು. ಅಲ್ಲಿ ಅಪ್ಪಯ್ಯರ ಮನೆಗೆ ಸಿಟ್ಟು ಬಂತ, ಊಟ ಮಾಡ್ಲಿಲ್ಲ, ಅದಕ್ಕೆ ಹೊಟ್ಟೆ ಹಸ್ತೈತೆ. ಇಲ್ಲಾಂದ್ರೆ ಊಟನೂ ಮಾಡ್ತಿರ್ಲಿಲ್ಲ, ಹಂಗೆ ಹೋಗ್ಬಿಡ್ತಿದ್ದೆ. ಮಾವ ಇನ್ನೂ ಎಷ್ಟೊತ್ತಾಗುತ್ತೆ ಬರಕ್ಕೆ? ಇನ್ನೇನು ಬಂದ್ಬಿಡ್ತಾರೆ ಈಗಲಾಗ್ಲನ. ಹಿರೇನ್ ಹತ್ರ ಇನ್ನೇನು ನಾಳೆ ಸಾಯಂಕಾಲ ಆಯ್ತು, ನಾಳೆಗೆ ಹೋಗಿವಂತೆ ಬಿಡು. ಏನು ನೀನಂತೂ ಅಪರೂಪಕ್ಕೆ ಬತ್ತೀಯಾ, ಒಂದ್ ದಿವಸನೂ ಇರಲ್ಲ, ಹಂಗೆ ಓಡೋಗ್ತೀಯ. ನೋಡೋಣ ಅತ್ತೆ, ನನಗೆ ಬೇರೆ ಟೈಮ್ ಇಲ್ಲ. ಅಲ್ಲೆಲ್ಲ ಒಟ್ಟು ಅಂದಿಸ್ಕೋಬೇಕಲ್ಲ ಗೃಹ ಪ್ರವೇಶಕ್ಕೆ. ಹೋಗ್ಬೇಕು. ಇರ್ಲಿ ಬಿಡಕ್ಕ, ಪರವಾಗಿಲ್ಲ. ಇವತ್ತೊಂದ್ ದಿವಸ ಇರು, ನಾಳೆ ಹೋಗುವಂತೆ. ನಾಳೆ ಬೆಳಗ್ಗೆ ಎದ್ದ ತಕ್ಷಣ ಟೀ ಕುಡ್ದು ಹೋಗಿರಂತೆ. ಮಾತಾಡ್ತಾ ಇರ್ರಿ. ನಾನು ಶ್ರೀದೇವಿಗೆ ಏನಾದ್ರು ತರಕಾರಿ ಹಚ್ಕೊಡೋದಿದೆ ಹಚ್ಕೊಡ್ತೀನಿ. ಆಯ್ತು, ಹೋಗಮ್ಮ. ಏನತ್ತೆ ಇವರಿಬ್ರು ಏನು ಒಡ ಹುಟ್ಟಿದವರು ತರ ಅಕ್ಕ ತಂಗಿರ ಇದ್ದಂಗಿದ್ದಾರಲ್ಲ, ಏನ್ ಸಮಾಚಾರ? ಇದಾರೆ, ಇವತ್ತಿರ್ತಾರೆ, ನಾಳೆಗೆ ಏನಾಗ್ತಾರೆ ಯಾರಿಗ್ ಗೊತ್ತು. ವಾರ್ಗಿತ್ತಿರೋದ್ಮೇಲೆ ಜಗಳ ಬಂದೇ ಬರುತ್ತೆ. ಬಿಡೇ ನೇತ್ರ, ನಾವೇ ತಲೆ ಕೆಡಿಸ್ಕೋಬೇಕು. ಅವರೇ ಜಗಳ ಆಡ್ತಾರೆ. ಅಲ್ಲೇ ಜಗಳ ಆಡ್ಕೊಂಡು ಮನೆ ಬಿಟ್ಟು ಹೋಗಿಲ್ಲ ಈ ಮಂಜಿ. ತಿರುಗಿ ಯಾವಾಗ ಆಡ್ತಾಳೋ ಗೊತ್ತಿಲ್ಲ. ಅದು ನಿಜಾನೇ, ವಾರ್ಗಿತ್ತಿರೋ ಅಂದ್ಮೇಲೆ ಯಾವಾಗ್ಲೂ ಹಿಂಗ ಅಕ್ಕ ತಂಗಿರ್ತಾರ, ಇರಕ್ ಸಾಧ್ಯನೇ ಇಲ್ಲ ಬಿಡತ್ತೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.